ಇತ್ತೀಚಿನ ಯುವ ಪೀಳಿಗೆ ಅತಿಯಾಗಿ ರೀಲ್ಸ್ ಹುಚ್ಚಿಗೆ ಬಿದ್ದಿದ್ದಾರೆ. ಸಿಕ್ಕ ಕಡೆ ಡ್ಯಾನ್ಸ್ ಮಾಡೋದು, ಡಬ್ ಸ್ಮ್ಯಾಶ್ ಮಾಡೋದು ಲೆಕ್ಕವೇ ಇಲ್ಲ. ಇವರನ್ನ ನೋಡಿದ ಜನ ಇವರು ನಾರ್ಮಲ್ ಆಗಿದ್ದಾರಾ ಅಥವಾ ಅಬ್ನಾರ್ಮಲ್ ಅನ್ನೋ ರೀತಿ ಯೋಚನೆ ಮಾಡೋ ಥರ ಜನಗಳಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ನಗರ ಪ್ರದೇಶದ ಪ್ರಮುಖ ಸಾರಿಗೆ ಸಂಪರ್ಕವಾಗಿರುವ ಮೆಟ್ರೋ ಇದೀಗ ಬೇರೆ ಕಾರಣಗಳಿಂದ ಸುದ್ದಿಯಾಗ್ತಾ ಇದೆ. ಮೆಟ್ರೋದಲ್ಲಿ ಅಸಭ್ಯ ವರ್ತನೆ, ಅಶ್ಲೀಲ ಡ್ಯಾನ್ಸ್, ರೊಮ್ಯಾನ್ಸ್, ಕಿಸ್ಸಿಂಗ್ ಘಟನೆಗಳು ಮರುಕಳಿಸ್ತಾ ಇವೆ. ಈ ಕುರಿತು ಮೆಟ್ರೋ ಖಡಕ್ ಎಚ್ಚರಿಕೆ ನೀಡಿದ್ರೂ ಪ್ರಯೋಜನವಾಗಲಿಲ್ಲ. ಇದೀಗ ಯುವತಿಯೊಬ್ಬಳು ಅಶ್ಲೀಲ ಡ್ಯಾನ್ಸ್ ಮಾಡಿದ್ದಾಳೆ. ರೀಲ್ಸ್ ವಿಡಿಯೋಗಾಗಿ ಮಾಡಿರುವ ಈ ಡ್ಯಾನ್ಸ್ನಿಂದ ಇತರ ಪ್ರಯಾಣಿಕರು ಮುಜುಗರಕ್ಕೀಡಾದ ಘಟನೆ ದೆಹಲಿಯಲ್ಲಿ ನಡೆದಿದೆ. ಮೆಟ್ರೋದಲ್ಲಿ ಲೇಡೀಸ್ ಕೋಚ್ ಹತ್ತಿದ ಈ ಯುವತಿ ಪ್ರಯಾಣ ಆರಂಭಗೊಳ್ತಾ ಇದ್ದಂತೆ ರೀಲ್ಸ್ ಆರಂಭಿಸಿದ್ದಾಳೆ. ಆರಂಭದಲ್ಲಿ ಭೋಜ್ಪುರಿ ಹಾಡಿಗೆ ಅಶ್ಲೀಲವಾಗಿ ಹೆಜ್ಜೆ ಹಾಕಿದ್ದಾಳೆ. ಬಳಿಕ ಹಿಂದಿ ಹಾಡಿಗೆ ಹೆಜ್ಜೆ ಹಾಕಿದ್ದಾಳೆ. ಈಕೆಯ 2 ಡ್ಯಾನ್ಸ್ ನೋಡಿದ ಸಹ ಪ್ರಯಾಣಿಕರು ಮುಜುಗರಕ್ಕೀಡಾಗಿದ್ದಾರೆ. ರೀಲ್ಸ್ ಶೂಟ್ ಮಾಡಿದ ಯುವತಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾಳೆ. ಯುವತಿಯ ಹುಚ್ಚಾಟಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ದೆಹಲಿ ಮೆಟ್ರೋದಲ್ಲಿ ಪ್ರಯಾಣಿಕರನ್ನ ಸ್ವಾಗತಿಸುವ ಹೊಸ ವಿಧಾನ ಅಂತ ಕೆಲವರು ವ್ಯಂಗ್ಯ ಕೂಡ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ಅನೇಕ ಮೆಟ್ರೋದಲ್ಲಿ ಈಗಾಗಲೇ ಈ ರೀತಿಯ ಘಟನೆಗಳು ವರದಿಯಾಗಿದೆ. ಇತ್ತೀಚೆಗೆ ಒಡಿಶಾದ ಸಾರ್ವಜನಿಕ ಸಾರಿಗೆ ಸಂಪರ್ಕದಲ್ಲೂ ಜೋಡಿಯ ರೊಮ್ಯಾನ್ಸ್ ವಿಡಿಯೋ ವೈರಲ್ ಆಗಿತ್ತು. ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದ ಬಸ್ನಲ್ಲಿ ಖುಲ್ಲಂಖುಲ್ಲ ಆಗಿ ಬಿಗಿದಪ್ಪಿ ಚುಂಬಿಸಿದ ಜೋಡಿ ಇತರರಿಗೆ ಮುಜುಗರ ತಂದಿಟ್ಟಿದ್ರು.